ಈ ಒಂದು ರಾಜೀವ್ ಗಾಂಧಿ ವಸತಿ ನಿಗಮ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಗಮದ ಮನೆಗಳನ್ನು ಭ್ರಷ್ಟಾಚಾರ ಆಗಿದೆ. ಯಾರು ಅಧ್ಯಕ್ಷರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹೋಗಿ ದುಡ್ಡು ಕೊಟ್ಟು ಹಾಕ್ಕೊಂಬಂದಿದ್ದಾರೆ, ಅವರಿಗೆ ಮನೆಗಳಾಗ್ಯವ. ನಾನು ಲೆಟ್ರ್ ಕೊಟ್ಟದು ಆಗಿಲ್ಲ ಅಂತಂದ್ಕೇಸಿಂದ ಏನು ವೈರಲ್ ಮಾಡಿದ್ದಾರೆ. ಇದು ಅವ್ರದ್ದು ಏನು ತೋರಿಸ್ತದಂದ್ರೆ ನಾನು ಭ್ರಷ್ಟ ಇಲ್ಲ ಅಂಬಾದು ಒಂದು ವಿಚಾರ ಎಲ್ಲರಿಗೆ ಒಂದು ಹೊಳೆಯಲ್ಲಿ ಅಂತಂದ್ಕೇಸಿಂದ ಈ ಮಾತು ಹೇಳಿದ್ದಾರೆ. ಬಹುಶಃ ಬಿ ಆರ್ ಪಾಟೀಲ್ರು ಅವರಷ್ಟು ಭ್ರಷ್ಟರು ಮತ್ತು ಹೇಳೋದೊಂದು ನಡೆಯೋದೊಂದು ಮಾಡೋದೊಂದು. ಇಡೀ 224 ಶಾಸಕರಲ್ಲಿ ಯಾರೂ ಇಲ್ಲ, ಇವರು ಒಬ್ಬರೇ ತನ್ಕಿಸಿಂದ ಹೇಳ್ಬೋದು. ಯಾಕಂತಂದ್ರೆ ಈ ಮನೆಗಳು 950 ಮನೆಗಳೇನು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಕೊಂಬಂದಿದ್ದಾರೆ ಅಂತನ್ಕಿಸಿನ ಹೇಳ್ತಾರೆ. ಅದರಲ್ಲಿ ಅವ್ರ ಪಂಚಾಯತಿಗಳೇ ಇವು ಏನು ಕಡಗಂಚಿ, ಮುನ್ನೋಳಿ, ಕೌಲ್ಗ, ದಂಗಾಪುರ, ದರ್ಗಾಶಿರ, ಹಿತ್ತಲ್ಶಿರ ಇವೇನು ಗ್ರಾಮ ಪಂಚಾಯತಿಗಳು ಕಾಂಗ್ರೆಸ್ದ ಗ್ರಾಮ ಪಂಚಾಯತಿಗಳು ಅಧ್ಯಕ್ಷರಿದ್ದಾರೆ, ಅವ್ರದ್ದೇ ಮೆಜಾರಿಟಿ ಅದ. ಮತ್ತು ಬಿ ಆರ್ ಪಾಟೀಲ್ರು ಲೆಟ್ರ್ ಒಯ್ದೇ ಅವರು ಹಾಕೊಂಬಂದಿದ್ದಾರೆ. ಅವ್ರು ಲೆಟ್ರ್ ಕೊಟ್ಟೆ ಲೆಟ್ರ್ ತೊಗೊಂಡೆ ಇವತ್ತು ಮನೆಗಳು ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿದ್ದಾರೆ. ಅವ್ರು ಸ್ವತಃ ಹೇಳ್ತಾರೆ ದುಡ್ಡು ಕೊಟ್ಟು ಹಾಕೊಂಬಂದಾರ ಅಂತ ಹೇಳಿ ಅವರ ಪಂಚಾಯತ್ದವರಿಗೆ ಅವರ ಅಧ್ಯಕ್ಷರುಗಳಿಗೆ ಇವತ್ತು ಹೇಳ್ತಾರೆ. ಬಿ ಆರ್ ಪಾಟೀಲ್ರು ಇವತ್ತು ಈ ಮನೆಗಳೇನವ ಒಂದು ಊರಾಗ ಒಂದು ಮನೆಗೆ 25,000 ರೂಪಾಯಿ ಕಲೆಕ್ಷನ್ ಮಾಡ್ಲಿಕತ್ತಾರ, ಒಂದು ಊರಾಗ 15,000 ರೂಪಾಯಿ ಒಂದು ಮನೆಗೆ ಕಲೆಕ್ಷನ್ ಮಾಡ್ಲಿಕತ್ತಾರ. ಅದು ಅವ್ರ ಅಣ್ಣನ ಮಗ ಆರ್ ಕೆ ಪಾಟೀಲ್ ಅಂತನ್ಕಿಸಿಂದ ಏನು KMF ಅಧ್ಯಕ್ಷರಿದ್ದಾರೆ. ಬಿ ಆರ್ ಪಾಟೀಲ್ರು ನಾಮಕಾವಸ್ಥೆ ಶಾಸಕರು. ಎಲ್ಲ ಆಗು ಹೋಗುಗಳು ಕ್ಷೇತ್ರದಲ್ಲಿ ಇವತ್ತು ಆರ್ ಕೆ ಪಾಟೀಲ್ರೇ ನೋಡ್ತಾ ಇದ್ದಾರೆ. ಅಲ್ಲಿಂದ ಇನ್ನೊಂದು ಏನಪ್ಪ ಅಂತಂದ್ರೆ ಬಿ ಆರ್ ಪಾಟೀಲ್ರು ಆರ್ಸ್ ಬಂದ ಬಳಿಕ ಒಬ್ಬ ಇಲಾಖೆಗೆ ಒಬ್ಬರಿಗೆ ತಮ್ಮ ಕಾರ್ಯಕರ್ತಕ್ಕೆ ನೇಮಿಸ್ಯಾರ. PWDಗೆ ಒಬ್ಬರು, ಜಿಲ್ಲಾ ಪಂಚಾಯತಿಗೊಬ್ಬರು, MIAಗೆ ಒಬ್ಬರು, ಹಿಂಗೆ ಒಂದೊಂದು ಇಲಾಖೆಗೆ ಒಬ್ಬೊಬ್ಬರು ತಮ್ಮ ಹಳೇ ಭಾಳ ಬೇಕಾದ ಕಾರ್ಯಕರ್ತರಿಗೆ ಒಬ್ಬೊಬ್ರಿಗೆ ನೇಮಿಸ್ಯಾರ. ಅವರು ಯಾವುದೇ ಗುತ್ತಿಗೆದಾರ ಅಂದ್ರೆ ರೋಡ್ ಯಾವುದೇ ಕೊಡೋದಾಗಲಿ, ಯಾವುದೇ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಕೊಡೋದಾಗಲಿ ಗುತ್ತೇದಾರ್ಗೆ ಪರ್ಸೆಂಟೇಜ್ ಮಾತಾಡಿ ಅಷ್ಟು ಪರ್ಸೆಂಟೇಜ್ ತಾವು ತೊಗೊಂಡು ಆರ್ ಕೆ ಪಾಟೀಲ್ ಕೊಡ್ತಾರೆ. ಅವರು ಇವತ್ತು ನನ್ನ ಹಿಂದಿನ ಒಂದು ನಾವು ಶಾಸಕಿದ್ದಾಗ ಏನು 300 ಕೋಟಿ ರೂಪಾಯಿ ಒಂದು ಭಾಳಷ್ಟು ಕೆಲಸಗಳು ಪೆಂಡಿಂಗ್ ಉಳಿದಿದ್ದೆವು ನಮ್ಮ ಕೈಲೇ. ಅವು ಕೂಡ ಇವತ್ತು 10%ದಾಗೆ ಇವತ್ತು ಕಲೆಕ್ಷನ್ ಮಾಡ್ಕೇಸಿಂದ ಇವತ್ತು ದುಡ್ಡು ತೊಗೊಂಡಿದ್ದಾರೆ. ಯಾವುದೇ ಕೆಲಸ ಕೊಡಬೇಕಾದ್ರೆ ಪರ್ಸೆಂಟೇಜ್ ಆ ಇಲಾಖೆಗೆ ಯಾರು ವಾರಸ್ತಾರ ಅವ್ರಿಗೆ ಪರ್ಸೆಂಟೇಜ್ ಮಾತಾಡಿ ಆರ್ ಕೆ ಪಾಟೀಲ್ ಕೊಡಬೇಕು.